ಎಲ್ರಿಗೂ ನಮಸ್ಕಾರ. PRK ಯೂನಿವರ್ಸ್ಗೆ ಆತ್ಮೀಯವಾದ ಸ್ವಾಗತ. ನಾನು ಮನಸ್ಸು. ಜೀವನ ಎಷ್ಟು ವಿಚಿತ್ರ ಅಲ್ವಾ? ನಿನ್ನೆ ಇದ್ದ ಹಾಗೆ ಇವತ್ತು ಇರಲ್ಲ, ಇವತ್ತಿದ್ದ ಹಾಗೆ ನಾಳೆ ಇರಲ್ಲ. ನಿನ್ನೆ ಇದ್ದವರು ಇವತ್ತಿರಲ್ಲ, ಇವತ್ತು ನಮ್ಮ ಜೊತೆ ಇರೋರು ನಾಳೆ ಇರಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದು ಎಲ್ಲದು ನಡೆಯೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಷ್ಟೇ ಜೀವನ. ಹೀಗಿರುವಾಗ ಯಾಕೆ ಜನ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಅವರವರ ಮಧ್ಯ ಮನಸ್ತಾಪಗಳನ್ನ ಬೆಳೆಸ್ಕೊಂಡು ಕಿತ್ತಾಟ ಮಾಡಿಕೊಂಡು ಜೀವನನ ಕಾಂಪ್ಲಿಕೇಶನ್ ಮಾಡ್ಕೋತಾ ಇದ್ದಾರೆ? ಇದು ಒಂದು ಕಡೆ ಆದರೆ ಈಗಿನ ಮಕ್ಕಳ ಮನಸ್ಥಿತಿಗೆ ಏನಾಗ್ತಿದೆ? ಇದೀಗ ಸುದ್ದಿಯಾಗಿರೋ ವಿಷಯ ಎಲ್ರಿಗೂ ತಿಳಿದಿರಬೇಕು. ಇತ್ತೀಚೆಗಷ್ಟೇ 13 ವರ್ಷದ ಹುಡುಗ ತುಮಕೂರಿನಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿಕೊಂಡು ನೇಣು ಬಿಗಿದು ಸಾವನ್ನಪ್ಪಿದ್ದಾನೆ. ಇದನ್ನು ನಂಬೋಕ್ಕಾಗತ್ತಾ? ಕೇವಲ 13 ವರ್ಷದ ಹುಡುಗ, 7ನೇ ತರಗತಿ ಓದ್ತಿದ್ದವನು. ಫಸ್ಟ್ ಆಫ್ ಆಲ್, ಅಷ್ಟು ಸಣ್ಣ ಹುಡುಗನಿಗೆ ಆತ್ಮಹತ್ಯೆ ಅಂದರೆ ಏನು ಅಂತ ತಿಳಿದಿರೋ ವಯಸ್ಸಲ್ಲಿ ನೇಣನ್ನು ಹಾಕ್ಕೊಂಡ್ರೆ ಸಾಯ್ತೀನಿ ಅನ್ನೋ ಮನಸ್ಥಿತಿ ಅಥವಾ ತಾನು ಸಾಯಬೇಕು ಅನ್ನೋ ಯೋಚನೆ ಬಂದಿದ್ದಾದರೂ ಹೇಗೆ? ನಿಜವಾಗ್ಲೂ ಮಕ್ಕಳ ಮನಸ್ಸಲ್ಲಿ ಈ ರೀತಿಯ ಆಲೋಚನೆಗಳು ಬರ್ತಿದ್ದಾವೆ ಅಂದರೆ ನಾವು ಯಾರನ್ನು ದೂರಬೇಕು? ಖಂಡಿತ ದೊಡ್ಡವರಾಗಿ, ಪಾಲಕರಾಗಿ, ಪೋಷಕರಾಗಿ ನಮ್ಮನ್ನು ನಾವೇ ದೂರ್ಕೋಬೇಕು, ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಾವು ಮಕ್ಕಳನ್ನ ಯಾವ ದಾರಿಲಿ ಬೆಳೆಸ್ತಾ ಇದ್ದೀವಿ? ಅಥವಾ ಮಕ್ಕಳ ಬಗ್ಗೆ ನಾವು ಇಡ್ತಿರೋ ಗಮನ ಕಡಿಮೆ ಆಗ್ತಿದೆಯಾ? ಅಥವಾ ಅವರ ಸಹವಾಸ, ಸ್ನೇಹಿತರು, ಅವರ ಒಡನಾಟದ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿದ್ದೀವ? ಇದು ಖಂಡಿತ ಗಮನ ಇಡಲೇಬೇಕಾದ ಸಂಗತಿ, ಆಲೋಚಿಸಬೇಕಾದ ವಿಷಯ. ಆದರೆ ಒಂದು ಸತ್ಯ ಏನಂದರೆ, ನಾವು ಮಕ್ಕಳ ಮೇಲೆ ಗಮನ ಇಡೋಕ್ಕೆ ಮುಂಚೆ ನಾವು ನಮ್ಮ ಮೇಲೆ ಗಮನ ಇಡಬೇಕು. ಅದು ತುಂಬ ಮುಖ್ಯ. ಹೌದು, ನಾವು ಏನು ಮಾಡ್ತಿದ್ದೀವಿ, ನಾವು ಎಲ್ಲಿ ಹೋಗ್ತೀವಿ, ಫ್ರೀ ಟೈಮ್ನ ನಾವು ಹೇಗೆ ಕಳಿತೀವಿ, ನಮ್ಮ ಒಡನಾಟದಲ್ಲಿರೋ ವ್ಯಕ್ತಿಗಳ ವ್ಯಕ್ತಿತ್ವ ಹೇಗಿರುತ್ತೆ, ಎಲ್ಲರೂ ಮುಖ್ಯ ಆಗುತ್ತೆ. ಯಾಕಂದರೆ ಮಕ್ಕಳು ನಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ. ನಾವು ಮಾಡೋ ಕೆಲಸನ ಅವ್ರು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನಾವು ಆಡೋ ಮಾತನ್ನು ಅವರು ರಿಪೀಟ್ ಮಾಡ್ತಾರೆ. ನಾವು ಮೊಬೈಲ್ ಹಿಡಿದ್ರೆ ಅವರು ಮೊಬೈಲ್ ಹಿಡಿತಾರೆ. ನಾವು ಪುಸ್ತಕ ಹಿಡಿದ್ರೆ ಅವರು ಪುಸ್ತಕ ಹಿಡಿತಾರೆ. ನಾವು ದೊಡ್ಡವರಿಗೆ ಗೌರವ ಕೊಟ್ಟು ಮಾತಾಡಿದರೆ ಅವರೂ ಗೌರವ ಕೊಡ್ತಾರೆ. ಪ್ರತಿದಿನ ನಾವು ಸ್ವಲ್ಪ ಸಮಯ ಮೊಬೈಲ್ಗೆ ಅಂತ ಕೊಡೋ ಬದಲು ಸ್ವಲ್ಪ ಸಮಯ ಮಕ್ಕಳಿಗೆ ಅಂತ ಕೊಟ್ಟರೆ ಆಗೋ ಬದಲಾವಣೆನ ನೀವೇ ಗಮನಿಸ್ತೀರ. ಸೋಷಿಯಲ್ ಮೀಡಿಯಾ ಮಕ್ಕಳ ಕೈಗೆ ಈಸಿಯಾಗಿ ಸಿಗೋದ್ರಿಂದ ಮಕ್ಕಳ ಮನಸ್ಥಿತಿ ಮೇಲೆ ಅತ್ಯಂತ ಪ್ರಭಾವ ಬೀರ್ತಾ ಇದೆ. ನಮಗೆ ಗೊತ್ತಿರೋ ಹಾಗೆ ಮೊಬೈಲ್ ಆನ್ ಮಾಡಿದರೆ ಕೇವಲ ಒಳ್ಳೆಯ ವಿಷಯಗಳು ಕಾಣಿಸಲ್ಲ, ಮಕ್ಕಳಿಗೆ ಅನಗತ್ಯವಾದ ಹಲವಾರು ವಿಷಯಗಳು ಬರುತ್ತೆ. ಅದು ಅವುಗಳಲ್ಲಿ ಬೇಡದಿರೋ ಕುತೂಹಲ ಮೂಡಿಸ್ತವೆ. ಇದರಿಂದ ಸಾಕಷ್ಟು ದುರಂತಗಳು ಆಗಿರೋದು ನಮ್ಮೆಲ್ಲರ ಗಮನಕ್ಕಿದೆ. ಈ ವಿಷಯನ ಚರ್ಚೆ ಮಾಡ್ತಿದ್ರೆ ಇಟ್ಸ್ ಹ್ಯೂಜ್ ಕಾನ್ಸೆಪ್ಟ್. ಆದರೆ ಕೊನೆಯದಾಗಿ ಒಂದು ಹೇಳೋಕೆ ಇಷ್ಟಪಡ್ತೀನಿ, ಮಕ್ಕಳಿಗೆ ನಾವು ಕೊಡೋ ಸಮಯ ಅವರ ವ್ಯಕ್ತಿತ್ವದ ಬೆಳವಣಿಗೆಗೆ ಅತ್ಯಮೂಲ್ಯವಾಗಿದೆ ಅಂತ ಹೇಳ್ತಾ ಈ ಹೊತ್ತಿನ ಮಾತನ್ನು ಮುಗಿಸ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್. ಸೈನಿಂಗ್ ಆಫ್ ಮನಸ್ಸು.